ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅರ್ಥಶಾಸ್ತ್ರದ ಮುಂದಿನ ಭಾಗವಾಗಿ ನಾವು ಅಧ್ಯಾಯ 3ರಲ್ಲಿ ಇವತ್ತು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಮುಂದುವರೆದು ನಾವು ಸರಕುಗಳು ಮತ್ತು ಅದನ್ನು ಬೇರೆ ಬೇರೆಯಾಗಿ ಹೇಗೆ ವರ್ಗೀಕರಿಸ್ತೀವಿ, ಹಾಗೆ ಒಂದೊಂದು ವರ್ಗದ ಅರ್ಥ ಏನು ಅಂಥೇಳಿ ಮುಂದೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಿರು ಪರಿಚಯದಲ್ಲಿ ನಾವು ಆಧುನಿಕ ಅರ್ಥಶಾಸ್ತ್ರದ ವಿಶಾಲ ವ್ಯಾಪ್ತಿ ಏನಿದೆ ಇವತ್ತಿಗೆ, ಅದರ ವಿಷಯವಾಗಿ ನಾವು ಮೂಲತಃ 2 ವಿಂಗಡಣೆಯಾಗಿ ಅರ್ಥಶಾಸ್ತ್ರಕ್ಕೆ ನಾವು ಮಾಡ್ತೀವಿ. ಒಂದನೇ ವಿಂಗಡಣೆ ಏನಂತಂದರೆ ಅದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮುಂದೆ ನೋಡೋಣ ಅದು ಏನಂಥೇಳಿ. ಆಮೇಲೆ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಇದನ್ನು 1933ರಲ್ಲಿ ಒಬ್ಬ ಅರ್ಥಶಾಸ್ತ್ರಜ್ಞ ಇದ್ದರು. ಅವರ ಹೆಸರು ರಾಗ್ನರ್ ಫ್ರಿಶ್ ಅಂಥೇಳಿ. ಅವರು ಮೊದಲ ಬಾರಿಗೆ ಈ 2 ಶಾಖೆಗಳನ್ನು ಅವರು ಗುರುತಿಸಿ ಅರ್ಥಶಾಸ್ತ್ರದಲ್ಲಿ ಈ 2 ಶಾಖೆಗಳ ಅಧ್ಯಯನ ಮುಖ್ಯ ಅಂಥೇಳಿ ಬರೀತಾರೆ. ಅರ್ಥಶಾಸ್ತ್ರದ 2 ವಿಂಗಡಣೆ ಆಗಲೇ ಹೇಳ್ದಂಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಓಕೆ, ಸೂಕ್ಷ್ಮ ಅಂತಂದ್ರೆ ಮೈಕ್ರೋ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ, ಸಮಗ್ರಕ್ಕೆ ನಾವು ಮ್ಯಾಕ್ರೋ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಬರೋದಾದ್ರೆ ಇದು ಒಂದು ಭಾಗ ಅಥವಾ ಒಂದು ಘಟಕದ ಅಧ್ಯಯನ. ಅದೇ ತರ ಸಮಗ್ರಕ್ಕೆ ಬರೋದಾದ್ರೆ ಇದು ಎಲ್ಲಾ ಭಾಗಗಳು ಮತ್ತು ಎಲ್ಲ ಘಟಕಗಳ ಅಧ್ಯಯನ. ವಿಸ್ತಾರವಾಗಿ ನೋಡೋದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಉದ್ಯಮ ಅಥವಾ ಘಟಕದ ಕುರಿತು ಪ್ರತ್ಯೇಕ ಅಧ್ಯಯನ ಮಾಡೋದು. ಒಂದು ಉದ್ಯಮ, ಒಂದು ಅನುಭೋಗಿ, ಒಂದು ಉತ್ಪಾದಕ, ಮಾರುಕಟ್ಟೆ, ಹೀಗೆ ಒಂದು ಘಟಕದ ನಾವು ಅಧ್ಯಯನಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇದನ್ನೆಲ್ಲ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರಜ್ಞರು ಒಂದೊಂದು ಘಟಕ ಅಥವಾ ಒಂದೊಂದು ಉದ್ಯಮದ ಏನು ಅವರು ಅಧ್ಯಯನ ಮಾಡ್ತಿದ್ರು ಅದೆಲ್ಲ ಸೂಕ್ಷ್ಮ ಅರ್ಥಶಾಸ್ತ್ರದಡಿಯೇ ಬರುವುದು. ಉದಾಹರಣೆಗೆ ಇವತ್ತು ಈರುಳ್ಳಿ ಬೆಲೆ ಎಷ್ಟಿದೆ? ಇವತ್ತು ಈರುಳ್ಳಿ ಬೆಲೆ 50 ರೂಪಾಯಿ kg ಇದ್ರೆ ಧಾರವಾಡನಲ್ಲಿ, ಅದೇ ತರ ಬೇರೆ ಊರಲ್ಲಿ ಈ ಟೊಮೆಟೊ ಬೆಲೆ ಎಷ್ಟಿದೆ ಅಥವಾ ಆಲೂಗಡ್ಡೆ ಬೆಲೆ ಎಷ್ಟಿದೆ, ಹೀಗೆ ಒಂದೊಂದು ಪದಾರ್ಥ ನಾವು ಅದರ ಬೆಲೆಗಳ ಬಗ್ಗೆ ಅಥವಾ ಅದರ ಮಾರುಕಟ್ಟೆಯ ಬಗ್ಗೆ ಅಥವಾ ಕೃಷಿ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈರುಳ್ಳಿಯಲ್ಲಿ ನಮಗೆ ಎಷ್ಟು ಇಳುವರಿ ಬಂತು ಈ ವರ್ಷ, ಹಾಗೆ ಒಂದೊಂದು ಪದಾರ್ಥ ಅಥವಾ ವಸ್ತುಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರೆ ಅದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯದಡಿಯಲ್ಲಿಯೇ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಸಮಗ್ರ ಅರ್ಥಶಾಸ್ತ್ರಕ್ಕೆ ನಾವು ಬರೋದಾದ್ರೆ ಅರ್ಥವ್ಯವಸ್ಥೆಯ ಎಲ್ಲ ಘಟಕಗಳು ಅಥವಾ ಎಲ್ಲ ಉದ್ಯಮಗಳ ಕುರಿತು ನಾವು ಏನು ಸಮಗ್ರವಾಗಿ ಅಧ್ಯಯನ ಮಾಡಿ ಅದರ ವಿಷಯವನ್ನು ನಾವು ನೀಡ್ತೀವೋ ಅದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಎಲ್ಲ ಉದ್ಯಮಗಳು ಅಂತಂದ್ರೆ ಆಗ್ಲೇ ನಾನು ಈರುಳ್ಳಿ ಉದಾಹರಣೆ ಕೊಟ್ಟ ಹಾಗೆ ಈಗ ಬರೀ ಈರುಳ್ಳಿ ಅಷ್ಟೇ ನೋಡ್ಬೋದು. ಕೃಷಿ ಕ್ಷೇತ್ರದ ನಾವು ಎಲ್ಲ ವಸ್ತುಗಳ ಇಳುವರಿ ಏನಿದೆ ಅದನ್ನ ನೋಡ್ಬೇಕು, ಬರೀ ಈರುಳ್ಳಿದ ಅಷ್ಟೇ ನೋಡಬಾರ್ದು. ಎಲ್ಲ ವೆಜಿಟೇಬಲ್ಸ್, ಬೇರೆ ಎಲ್ಲ ತರಕಾರಿ, ಹೇಗೆ ದವಸ ಧಾನ್ಯಗಳದ್ದು ಬೆಲೆ ಏನಿದೆ, ಹಾಗೆ ನಾವು ಕರ್ನಾಟಕದ ಎಲ್ಲ ಕೃಷಿ ಕ್ಷೇತ್ರದ ಅಧ್ಯಯನ ಮಾಡಿದರೆ ಎಲ್ಲ ಕೃಷಿ ಕ್ಷೇತ್ರದ ಇಳುವರಿ ಎಷ್ಟಿದೆ ಅಂತ ಹೇಳಿ ನಾವು ಅಧ್ಯಯನ ಮಾಡಿದರೆ ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಡಿಯೇ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದೇ ರೀತಿ ಈಗ IT ಸೇವೆಗಳು ಕೊಡ್ತೀವಿ. IT ಸೇವೆಗಳಾಯ್ತು, ಇಡೀ IT ಕ್ಷೇತ್ರದ ನಮ್ಮ ರಾಷ್ಟ್ರಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂಥೇಳಿ ನಾವು ಅದನ್ನು ಅಧ್ಯಯನ ಮಾಡೋಕ್ಕೆ ಹೋದರೆ ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮಾಡಬೇಕಾಗುತ್ತೆ. ಅದೇ ಒಂದು ಬರೀ ನಾವು ಇನ್ಫೋಸಿಸ್ನ ಪ್ರಾಫಿಟ್ ಎಷ್ಟಾಗಿದೆ ಈ ವರ್ಷ ಅಂತ ನೋಡೋಕೆ ಹೋದರೆ ಅದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದಡಿಯಲ್ಲಿಯೇ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಮುಂದೆ ಹೋಗಿ ನಾವು ಸರಕುಗಳ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರಕುಗಳು ಅಂತಂದರೆ ನಾವು 4 ವರ್ಗದಲ್ಲಿ ನಾವು ಸರಕುಗಳನ್ನ ವಿಭಾಜನೆ ಮಾಡ್ತೀವಿ. ಒಂದೊಂದಾಗಿ ನೋಡೋದಾದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಸಾರ್ವಜನಿಕ ಸರಕುಗಳು, ಖಾಸಗಿ ಸರಕುಗಳು, ಹೆಚ್ಚುಗಾರಿಕೆಯ ಸರಕುಗಳು, ಕ್ಲಬ್ ಸರಕುಗಳು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಾವು ವಿಂಗಡಿಸ್ತೀವಿ. ಸಾರ್ವಜನಿಕ ಸರಕುಗಳು ಅಂತಂದ್ರೆ ಏನು? ಸಾರ್ವಜನಿಕ ಅಂತಂದ್ರೆ ಹೆಸರಲ್ಲಿ ಇದೆ, ಸಾರ್ವಜನಿಕರಿಗೆ ಆ ಸರಕುಗಳು ಅಥವಾ ಸೇವೆಗಳನ್ನ ನಾವು ನೀಡ್ತಿರ್ತೀವಿ. ಸರ್ಕಾರದಿಂದ, ಬಹುಶಃ ಸರ್ಕಾರದಿಂದನೇ ಇಂತಹ ಸರಕುಗಳು ಅಥವಾ ಸೇವೆಗಳನ್ನ ನೀಡುತ್ತದೆ. ಒಬ್ಬ ವ್ಯಕ್ತಿ ಈ ಸಾರ್ವಜನಿಕ ಸರಕು ಅಥವಾ ಸೇವೆಗಳನ್ನ ಬಳಸೋದ್ರಿಂದ ಆ ಇನ್ನೊಬ್ಬ ವ್ಯಕ್ತಿಗೆ ಅದರಿಂದ ನಾವು ವಂಚಿತನಾಗಲ್ಲ. ಉದಾಹರಣೆಗೆ ತಗೊಳ್ಳಿ, ಈಗ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ನೀವು ಓಡಾಡೋದಾದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದರಿಂದ ವಂಚಿತನಾಗಲ್ಲ, ಆ ಇನ್ನೊಬ್ಬ ವ್ಯಕ್ತಿ ಕೂಡ ಆ ರಸ್ತೆಯಲ್ಲಿ ಓಡಾಡಬಹುದು. ಅದಕ್ಕೆ ಒಂದು ಸಾರ್ವಜನಿಕ ಸರಕು ಅಂತೇಳಿ ಒಂದು ಉದಾಹರಣೆಯಾಗಿ ನಾವು ತಗೋಬಹುದು. ಇದು ಒಬ್ಬ ವ್ಯಕ್ತಿಯ ಬಯಕೆಗೆ ಅಂಥೇಳಿ ಸೃಷ್ಟಿ ಮಾಡಿರೋದಿಲ್ಲ ಇದನ್ನ ಅಥವಾ ಉತ್ಪಾದನೆ ಮಾಡಿರಲ್ಲ. ಇದು ಒಂದು ಸಮುದಾಯದ ಬಯಕೆಗಳನ್ನ ತೃಪ್ತಿಪಡಿಸೋಕ್ಕಾಗಿ ಇದರ ಉತ್ಪಾದನೆ ಅಥವಾ ಇದನ್ನ ಲಭ್ಯ ಮಾಡಿಸ್ತಿರ್ತಾರೆ. ಎಲ್ಲ ಸಮಾಜದ ಬಯಕೆಗಳನ್ನು ಸಾಮುದಾಯಿಕ ಬಯಕೆಗಳಂತ ಏನು ಕರಿತೀವಿ, ಹಾಗೆ ಸಾರ್ವಜನಿಕ ಸರಕುಗಳಿಗೆ ನಾವು ಸಾಮಾಜಿಕ ಸರಕುಗಳು ಎಂದು ನಾವು ಕರಿತೀವಿ. ಉದಾಹರಣೆ ರಸ್ತೆಗಳು, ಆರೋಗ್ಯ, ಶಿಕ್ಷಣ, ಸಾರಿಗೆ, ನೀರು, ವಿದ್ಯುತ್, ರಕ್ಷಣೆ ಅಥವಾ ಸರ್ಕಾರಿ ಸೇವೆಗಳು. ಹೀಗೆ ನಾವು ಬೇರೆ ಬೇರೆ ಉದಾಹರಣೆಗಳಲ್ಲಿ ನಾವು ಸಾರ್ವಜನಿಕ ಸರಕುಗಳನ್ನು ನೋಡಿದ್ವಿ. ಆದರೆ ನಾವು ಸಾರ್ವಜನಿಕ ಸರಕುಗಳನ್ನು ಗುರುತಿಸಬೇಕಂದ್ರೆ ಅದರ ಕೆಲವೊಂದು ಲಕ್ಷಣಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಆ ಲಕ್ಷಣಗಳು ಯಾವುವು ಅಂತ ಹೇಳಿ ನಾವು ನೋಡೋದಾದ್ರೆ, ಸಾರ್ವಜನಿಕ ಸರಕುಗಳಿಗೆ ಹೊರಗಿಡದಿರುವುದು ಒಂದು ಬಹುಮುಖ್ಯ ಲಕ್ಷಣ.
ಹೊರಗಿಡದಿರುವುದು ಅಂತಂದರೆ ಇದನ್ನು ಒಬ್ಬ ಬಳಕೆ ಮಾಡೋದಾದರೆ ಇನ್ನೊಬ್ಬನಿಗೆ ಅದರಿಂದ ವಂಚನೆ ಮಾಡೋ ಹಾಗಿಲ್ಲ. ರಸ್ತೆ ಇದೆ ಅಂತಂದರೆ ಆ ರಸ್ತೆಯಲ್ಲಿ ಯಾರು ಕೂಡ ಓಡಾಡ್ಬೋದು, ಸಾರ್ವಜನಿಕರು ಓಡಾಡ್ಬೋದು. ಆ ಸಾರ್ವಜನಿಕ ರಸ್ತೆಯಲ್ಲಿ ಒಬ್ಬ ಓಡಾಡಿದರೆ ಅದರಿಂದ ಇನ್ನೊಬ್ಬನಿಗೆ ವಂಚನೆ ಆಗಲ್ಲ. ಜೊತೆಯಾಗಿ 2-3 ಮಂದಿ ಅಥವಾ ಎಷ್ಟು ಮಂದಿ ಇದ್ದಾರೆ ಆ ಊರಲ್ಲಿ ಎಲ್ಲರೂ ಕೂಡ ಆ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡ್ಬೋದು. ಆಮೇಲೆ ಸಾರ್ವಜನಿಕ ಸರಕು ಅಥವಾ ಸೇವೆಗಳಿಗೆ ಪ್ರತಿಸ್ಪರ್ಧಿ ಇರಲ್ಲ. ಆ ರಸ್ತೆ ಮಾಡ್ತಿದ್ದಾರೆ, ಆ ರಸ್ತೆ ಯಾರು ಮಾಡ್ತಾರೆ? ಆ ರಸ್ತೆ ಸರ್ಕಾರದವ್ರು ಮಾಡ್ತಾರೆ. ಆ ಸರ್ಕಾರದವರು ಆ ರಸ್ತೆ ಮಾಡ್ತಿದ್ದಾರೆ ಅಂಥೇಳಿ ಬೇರೆ ಯಾರಾದರೂ ಕಾಂಪಿಟೇಷನಲ್ಲಿ ಕೊಡ್ತಾ ಇದ್ದಾರಾ? ಪ್ರತಿಸ್ಪರ್ಧಿ ಇದೆಯಾ? ರಸ್ತೆ ಮಾಡಿದರೆ ಇವತ್ತು ಸರ್ಕಾರದಿಂದ ಮಾಡಬೇಕು, ಯಾಕಂದರೆ ಅದಕ್ಕೆ ಬಜೆಟು, ದುಡ್ಡು, ಖರ್ಚು ಏನಿದೆ ಅದೆಲ್ಲ ಸರ್ಕಾರದಿಂದನೇ ಬರಬೇಕು. ಹಾಗಾಗಿ ಅದಕ್ಕೆ ಬೇರೆ ಪ್ರತಿಸ್ಪರ್ಧಿ ಇಲ್ಲ. ಅಂದರೆ ಇವತ್ತು ಸರ್ಕಾರ ರಸ್ತೆ ಕೊಡಲಿಲ್ಲ ಅಂತಂದರೆ ಬೇರೆಯವ್ರು ಯಾರಾದರೂ ಬಂದು ಕೊಡೋಕ್ಕಾಗತ್ತಾ? ಅದನ್ನು ಕೊಡೋಕ್ಕಾಗಲ್ಲ. ಆಮೇಲೆ ಅವಕಾಶ ವೆಚ್ಚ ಕಡಿಮೆ ಅಥವಾ ಶೂನ್ಯವಾಗಿರುತ್ತದೆ, ಇದೊಂದು ಬಹುಮುಖ್ಯ ಲಕ್ಷಣ. ಆದರೆ ಇಲ್ಲಿ ಒಂದು ವಿಚಾರ ನಾನು ಹೇಳ್ತೀನಿ, ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ಓದೋಕ್ಕೆ ಹೋದರೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವಕಾಶ ವೆಚ್ಚ ಇರೋದಿಲ್ಲ ಅಂತಲೇ ಹೇಳ್ಬಿಡ್ತಾರೆ ಅಥವಾ ಶೂನ್ಯವಾಗಿರುತ್ತದೆ ಅಂಥೇಳಿ ಹೇಳ್ತಾರೆ. ಆದರೆ ಸಾರ್ವಜನಿಕ ಸರಕುಗಳಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ಸಾರ್ವಜನಿಕ ಸರಕುಗಳಲ್ಲಿ ಅವಕಾಶ ವೆಚ್ಚ ಕಡಿಮೆ ಇರುತ್ತದೆ. ಪೂರ್ಣವಾಗಿ ಅದು ಶೂನ್ಯವಾಗಿರೋದು ಬಹಳ ಕಡಿಮೆ ಸಿಚುವೇಶನ್ಸಲ್ಲಿ, ಕೆಲವೊಂದು ವಿಚಾರದಲ್ಲಿ ಇರ್ಬೋದು. ಆದರೆ ಎಲ್ಲ ವಿಚಾರದಲ್ಲೂ ಅವಕಾಶ ವೆಚ್ಚ ಇಲ್ಲವೇ ಇಲ್ಲ ಅಂಥೇಳಿ ನಾವು ಖಂಡಿತವಾಗಿ ಹೇಳೋಕ್ಕಾಗಲ್ಲ, ಅದು ಕಡಿಮೆ ಇರ್ತದೆ ಅಂತೇಳಿ ಹೇಳ್ಬೋದು. ಇದಕ್ಕಿಂತ ಮುಂಚೆ ನೀವು ಬಹುಶಃ ಅವಕಾಶ ವೆಚ್ಚ ಅಂದರೆ ಏನು ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು. ಅವಕಾಶ ವೆಚ್ಚ ಅಂತಂದರೆ ಸಿಂಪಲ್ ಆಗಿ ಹೇಳೋದಾದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕೂಡ ಕರಿತೀವಿ. ಆಪರ್ಚುನಿಟಿ ಕಾಸ್ಟ್. ಓಕೆ, ಆಪರ್ಚುನಿಟಿ ಕಾಸ್ಟ್ ಅಂತಂದರೆ ಒಂದು ಸರಕು ಇದೆ, ಈ ಸರಕು ನೀವು ಬಳಸ್ಕೊಂಡ್ರೆ ಇನ್ನೊಂದು ಸರಕನ್ನು ನೀವು ಬಳಕೆ ಮಾಡೋಕ್ಕಾಗಲ್ಲ, ಅಥವಾ ನೀವು ಒಂದು ಸೇವೆ ಪಡೆದುಕೊಂಡ್ರೆ ಆ ಇನ್ನೊಂದು ಸೇವೆಯನ್ನು ನೀವು ಬಳಕೆ ಮಾಡೋಕ್ಕಾಗಲ್ಲ, ಅದರಿಂದ ನೀವು ವಂಚಿತರಾಗ್ತೀರಿ. ಅದನ್ನು ನಾವು ಅವಕಾಶ ವೆಚ್ಚ ಅಂತ ಕರಿತೀವಿ. ಎಕ್ಸಾಂಪಲ್, 2 ದಾರಿ ಇರ್ತವೆ. ಓಕೆ, ನೀವು ಇರ್ತೀರಿ, ಮನೆಯಿಂದ ನೀವು ಕಾಲೇಜಿಗೆ ಹೋಗ್ತೀರಿ. ಓಕೆ, ಮನೆಯಿಂದ ನೀವು ಕಾಲೇಜಿಗೆ ಹಾಕ್ಬೇಕಂದ್ರೆ 2 ದಾರಿ ಇದೆ, ಒಂದು ಈ ದಾರಿಯಿಂದ ಹೋಗ್ಬೋದು, ಇನ್ನೊಂದು ಈ ದಾರಿಯಿಂದ ಹೋಗ್ಬೇಕು. ಅವಕಾಶ ವೆಚ್ಚ ಅಂತಂದರೆ ನೀವು ಈ ದಾರಿಯಿಂದ ಹೋದರೆ ನೀವು ಈ ದಾರಿಯಿಂದ ಹೋಗೋ ಅವಕಾಶವನ್ನು ಕಳೆದುಕೊಂಡ್ರಿ, ಅದು ನಿಮ್ಗೆ ವೆಚ್ಚ ಆಗ್ಬೋದು. ಏನು, ಸಮಯದ ವೆಚ್ಚ ಆಗ್ಬೋದು, ಅಥವಾ ಇಲ್ಲಿ ಟೋಲ್ ಇದ್ದರೆ ಆ ಟೋಲ್ನ ವೆಚ್ಚ ನಿಮಗಾಗ್ಬೋದು. ಈ ದಾರಿಯಲ್ಲಿ ಬಹುಶಃ ಟೋಲ್ ಇದೆ, ಹಾಗಾಗಿ ಟೋಲ್ ಇದ್ದಿದ್ದಕ್ಕೆ ಇಲ್ಲಿ ನೀವು ಈ ಟೋಲ್ ವೆಚ್ಚ ಕಟ್ಕೊಂಡು ಹೋಗ್ತೀರಿ. ಆದರೆ ಮರ್ದನ ನೀವು ಈ ದಾರಿಗೆ ಹೋದರೆ ಈ ದಾರಿಗೆ ಹೋಗೋಕ್ಕಲ್ಲ, ಈ ದಾರಿಯಿಂದ ಹೋದರೆ ನಿಮಗೆ ಇಲ್ಲಿ ಸಮಯ ಹೆಚ್ಚು ತಗೊಳ್ತದೆ. ಟೋಲ್ ಇರಲಿಕ್ಕಿಲ್ಲ, ಆದರೆ ಸಮಯ ಹೆಚ್ಚು ತಗೊಳ್ತದೆ. ಇಲ್ಲಿ ಟೋಲ್ ಕಟ್ಟಿದರೆ ನೀವು ಇಲ್ಲಿ ಸಮಯ ಉಳಿಸ್ತೀರಿ, ಹಾಗಾಗಿ ನೀವು ಇಲ್ಲಿ ಅವಕಾಶ ವೆಚ್ಚದಲ್ಲಿ ಏನು ಸಮಯವನ್ನು ಕಳ್ಕೊಂಡ್ರಿ. ಇದನ್ನು ನಾವು ಅವಕಾಶ ವೆಚ್ಚ ಅಂತ ಕರಿತೀವಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಇನ್ನೊಂದು ಇಂಪಾರ್ಟೆಂಟ್ ಲಕ್ಷಣ ಏನಂತಂದರೆ ಜಂಟಿ ಪೂರೈಕೆ. ಓಕೆ, ಸಾರ್ವಜನಿಕ ಸರಕುಗಳನ್ನು ಜಂಟಿ ಪೂರೈಕೆ ಮಾಡಬಹುದು. ಅದು ಹೇಗೆ ಏನಂತಂದರೆ, ಈಗ ನಿಮ್ಮ ಮನೆ ಮುಂದೆ ರಸ್ತೆ ಇದೆ, ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಿಮ್ಮ ಮನೆ ಮುಂದೆ ರಸ್ತೆ ಇದೆ, ಈ ಸೈಟ್ ಖಾಲಿ ಇತ್ತು, ಎಂಟೈರ್ ಸೈಟ್ ಖಾಲಿ ಇತ್ತು. ಓಕೆ, ಸುತ್ತಮುತ್ತ ಯಾವುದೇ ಮನೆ ಇರಲಿಲ್ಲ, ಇದು ನಿಮ್ಮ ಏರಿಯಾ ಅಂದ್ಕೊಳ್ರಿ. ನೀವು ಏನು ಮಾಡ್ತೀರಿ, ಇಲ್ಲಿ ಒಂದು ಮನೆ ಕಟ್ಟಿಸ್ಕೊತೀರಿ ಇಲ್ಲಿ. ಇಲ್ಲಿ ಮನೆ ಕಟ್ಟಿಸ್ಕೊಂಡ್ಮೇಲೆ ಈ ಮನೆಗೆ ನಿಮಗೆ ಒಂದು ಬೀದಿ ದೀಪ ಬೇಕಲ್ಲ, ಬೀದಿ ದೀಪ, ಲೈಟಿನ ಕಂಬ ಬೇಕು. ಅವಾಗ ಏನು ಮಾಡ್ತಾರೆ, ಸರ್ಕಾರಕ್ಕೆ ನೀವು ಒಂದು ಅರ್ಜಿ ಕೊಡ್ತೀರಿ. ಸರ್ಕಾರ ಏನು ಮಾಡ್ತಾರೆ, ಬಂದು ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಕೂಡಿಸ್ತಾರೆ ಹತ್ತಿರ. ಆ ಟ್ರಾನ್ಸ್ಫಾರ್ಮರ್ದಿಂದ ಈ ಕಂಬಕ್ಕೆ ಒಂದು ಲೈನ್ ಎಳಿತಾರೆ. ಆ ಲೈನಿಂದ ನಿಮ್ಮ ಮನೆಗೆ ಎಲೆಕ್ಟ್ರಿಸಿಟಿನೂ ಕೊಡ್ತಾರೆ, ಜೊತೆಗೆ ಒಂದು ಬೀದಿ ದೀಪನೂ ಹಾಕ್ತಾರೆ. ಇಲ್ಲಿ ಬೀದಿ ದೀಪ ಹಾಕ್ತಾರೆ. ಈ ಬೀದಿ ದೀಪ ನಿಮ್ಮ ಮನೆ ಮುಂದೆ ಬೆಳಕನ್ನು ನೀಡ್ತದೆ, ಹಾಗಾಗಿ ನೀವು ಆರಾಮಾಗಿದ್ದೀರಿ. ಅದೇನಾಗುತ್ತೆ, ಅದೇ ಬೀದಿಯಲ್ಲಿ ಇನ್ನೊಂದು ಮನೆ ಕಟ್ತಾರೆ. ಓಕೆ, ನಿಮ್ಮ ಫ್ರೆಂಡ್ ಇನ್ನೊಬ್ಬರು ಮನೆ ಕಟ್ತಾರೆ. ಇಲ್ಲಿ ಮನೆ ಕಟ್ಟೋದ್ರಿಂದ ಇವ್ರ ಮನೆ ಮುಂದೆ ಬೆಳಕಿಲ್ಲ. ಇವ್ರೇನು ಮಾಡ್ತಾರೆ, ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ. ಸರ್ಕಾರದವರು ಏನು ಮಾಡ್ತಾರೆ, ಇವ್ರ ಮನೆ ಮುಂದೆ ಮತ್ತೊಂದು ಬೀದಿ ದೀಪವನ್ನು ಹಾಕ್ತಾರೆ. ಇಲ್ಲಿ ಗಮನ ಇಡೋದು ಏನಂತಂದರೆ, ನಿಮ್ಮ ಮನೆ ಮುಂದೆ ಕಂಬ ಹಾಕಬೇಕಾದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಬೇಕಾಯಿತು. ಆ ಟ್ರಾನ್ಸ್ಫಾರ್ಮರ್ನಿಂದ ಒಂದು ಕರೆಂಟ್ ವೈರ್ನ ಎಳಿಬೇಕಾಯಿತು. ಆ ಕರೆಂಟ್ ತಂತಿನ ಎಳೆದು ಅಲ್ಲಿ ಒಂದು ಕಂಬನ ನೆಡಬೇಕಾಯಿತು. ಕಂಬವನ್ನು ನೆಟ್ಟು ಅದಕ್ಕೆ ಲೈಟ್ ಹಾಕಬೇಕಾಯಿತು. ಬರೀ ಒಂದು ಮನೆಗೆ ಬೆಳಕು ಕೊಡೋಕ್ಕೆ ಇಲ್ಲಿ ಸರ್ಕಾರ ಸುಮಾರು ಖರ್ಚು ಮಾಡಬೇಕಾಯಿತು. ಒಂದು ಅಂದಾಜು ಹೇಳೋಣ, 1 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಖರ್ಚಾಯಿತು ಅಂದ್ಕೊಳ್ಳಿ. ಆದರೆ ನಿಮ್ಮ ಫ್ರೆಂಡ್ ಮನೆ ಕಟ್ಟಿಸಿದಾಗ ಅವರಿಗೆ ಒಂದು ಬೀದಿ ದೀಪ ಬೇಕಾಯ್ತಲ್ಲ. ಅವ್ರಿಗೆ ಬೀದಿ ದೀಪ ಬೇಕಾದರೆ ಸರ್ಕಾರ 1 ಲಕ್ಷ ಖರ್ಚು ಮಾಡುತ್ತಾ? ಅವಾಗ ಇಲ್ಲ, ಸರ್ಕಾರ ಆವಾಗ 1 ಲಕ್ಷ ಖರ್ಚು ಮಾಡಲ್ಲ. ಯಾಕಂತಂದರೆ ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಹಾಕಾಯಿತು, ಲೈನ್ ಎಳ್ಕೊಂಡಾಯಿತು, ಎಲ್ಲ ಆಯಿತು. ಈಗೇನು, ಸುಮ್ಮನೆ ನಿಮ್ಮ ಈ ಕಂಬದಿಂದ ಇನ್ನೊಂದು ಕಂಬಕ್ಕೆ ಆ ಲೈನ್ ಎಳೆದು ಇಲ್ಲೊಂದು ದೀಪ ಹಾಕಿದರೆ ಮುಗಿದೋಯ್ತು. ಇಲ್ಲಿ ನಿಮಗೆ 1 ಲಕ್ಷ ಖರ್ಚು ಮಾಡಬೇಕಾಯ್ತು ಸರ್ಕಾರ,
ಬಹುಶಃ ನಿಮ್ಮ ಫ್ರೆಂಡ್ಗೆ ಅಲ್ಲಿ 10,000ದಲ್ಲಿ ಕೆಲಸ ಮುಗಿದು ಹೋಗ್ಬಿಡ್ಬೋದು. ಹಾಗಾಗಿ ಜಂಟಿ ಪೂರೈಕೆಯಲ್ಲಿ ಬಹಳ ಅನುಕೂಲ ಆಗುತ್ತೆ. ಏನಂತಂದರೆ ಇಲ್ಲಿ 4-5 ಮನೆಗಳು ಬಂದ್ರೂ ಸರ್ಕಾರಕ್ಕೆ ಪ್ರತಿ ಸಲ 1,00,000 ಖರ್ಚು ಮಾಡ್ಬೇಕಂತಿರಲ್ಲ. ಒಬ್ಬ ವ್ಯಕ್ತಿ ಆ್ಯಡ್ ಹಾಕೊಂತ ಹೋದರೆ ಇನ್ನು ಆ ವ್ಯಕ್ತಿಗೆ ಕಡಿಮೆ ಖರ್ಚಾಗ್ತಾ ಹೋಗುತ್ತೆ ಹೊರತು ಹೆಚ್ಚಿಗೆ ಖರ್ಚಾಗಲ್ಲ ಇದರಲ್ಲಿ. ಓಕೆ, ಇದು ಜಂಟಿ ಪೂರೈಕೆ ಕಾನ್ಸೆಪ್ಟ್. ಆಮೇಲೆ ಉಚಿತ ಅಥವಾ ಕಡಿಮೆ ಬೆಲೆಯಲ್ಲಿ ದೊರಕುತ್ತದೆ. ಇದೊಂದು ಸಾರ್ವಜನಿಕ ಸರಕುಗಳ ಲಕ್ಷಣ. ಉಚಿತನೂ ಸಿಗ್ಬೋದು, ಕಡಿಮೆ ಬೆಲೆಯಲ್ಲೂ ಕೂಡ ಸಿಗ್ಬೋದು. ಆಗಲೇ ಹೇಳ್ದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಉಚಿತ ಬಸ್ ಸೇವೆ ಮಾಡ್ಬೋದು, ಅಥವಾ ಇಲ್ಲ ಸರ್ಕಾರದಿಂದ ಉಚಿತ ಕೊಡೋಕ್ಕೆ ಆಗಲ್ಲ ಅಂಥೇಳಿ ಸ್ವಲ್ಪ ಹಣ ನಿಮ್ಮ ಹತ್ರ ಇಸ್ಕೋಬೋದು. ನೀವು ಹಾಸ್ಪಿಟಲ್ ಹೋಗ್ತೀರಿ, ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀರಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಥರ 200-300 ರೂಪಾಯಿ ಕನ್ಸಲ್ಟೇಷನ್ಗಾಗಿ ಅಲ್ಲಿ ತೊಗೊಳ್ಲಿಕ್ಕಿಲ್ಲ. ಬಟ್ ಒಂದು ಚೀಟಿಯನ್ನು ಮಾಡ್ಕೊಳ್ಳಿ ಅಂಥೇಳಿ ಒಂದು ಫೈಲ್ ನಿಮ್ಮ ಹೆಸರಿಗೆ ಕ್ರಿಯೇಟ್ ಮಾಡಲಿಕ್ಕೆ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ಸರ್ಕಾರ ನಿಮ್ಮ ಹತ್ರ ಚಾರ್ಜ್ ಮಾಡ್ಬೋದು. ಅಂದರೆ ಉಚಿತ ಸಿಗ್ಬೋದು ಅಥವಾ ಕಡಿಮೆ ಬೆಲೆಯಲ್ಲೂ ಕೂಡ ಸಿಗ್ಬೋದು. ಮುಂದೆ ಅದೇ ಖಾಸಗಿ ಸರಕುಗಳ ಬಗ್ಗೆ ಮಾತಾಡೋಣ. ಖಾಸಗಿ ಸರಕುಗಳಂದರೆ ಇದರ ಆಪೋಸಿಟ್, ಇದರ ತದ್ವಿರುದ್ಧವಾದ ಯಾವುದಕ್ಕೆ ಸಾರ್ವಜನಿಕ ಸರಕುಗಳಿಗೆ ಅಥವಾ ಸೇವೆಗಳಿಗೆ ತದ್ವಿರುದ್ಧವಾದ ಸರಕು ಯಾವುದಂತಂದರೆ ಖಾಸಗಿ ಸರಕು. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ತೃಪ್ತಿಪಡಿಸಲು ಈ ಸರಕುಗಳನ್ನು ತಯಾರು ಮಾಡಲಾಗುತ್ತದೆ. ಅಂದರೆ ಒಂದು ನಿಮಗೆ ಬಟ್ಟೆ ಬೇಕಾ ಹಾಕೊಳ್ಳೋಕ್ಕೆ, ಒಂದು ಟಿ ಶರ್ಟ್, ಜೀನ್ಸ್, ಸೀರೆ, ಈ ಥರ ಏನೇ ಬಟ್ಟೆ ಇರಲಿ ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಅವನ ತೃಪ್ತಿ ಪಡಿಸ್ಲಿಕ್ಕೆ ಮಾತ್ರ ತಯಾರು ಮಾಡುತ್ತದೆ. ಅಂದರೆ ಆ ಟಿ ಶರ್ಟ್ ನೀವು ತೊಗೊಂಡ್ಮೇಲೆ ಅದನ್ನ ಇನ್ನೊಬ್ಬರಿಗೆ ತೊಗೊಳಕ್ಕಾಗಲ್ಲ. ಸೊ ಅದಕ್ಕಾಗಿ ಇಲ್ಲಿ ಏನಂತಂದರೆ ಒಬ್ಬ ವ್ಯಕ್ತಿ ಇದನ್ನು ಬಳಸ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿ ವಂಚಿತ ಕೂಡ ಆಗ್ತಾನೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದರೆ, ಒಂದು ನಿಮ್ಮ ಊರಲ್ಲಿ ಒಂದು ಬೈಕ್ ಶೋರೂಮ್ ಇದೆ. ಓಕೆ, ಸೊ ಬೈಕ್ ಶೋರೂಮ್ ಇದೆ. ಸೊ ಆ ಬೈಕ್ ಶೋರೂಮಲ್ಲಿ ಬೈಕ್ ಇಟ್ಟಿದ್ದಾರೆ, ಒಂದು ಬೈಕ್ ಇದೆ. ಓಕೆ, ಸೊ ಆ ಬೈಕು ಈಗ ನೀವು ಹೋಗಿ ಅದನ್ನು ಕೊಂಡ್ಕೊಂಡ್ಬಿಟ್ರೆ ಇನ್ನೊಬ್ಬ ಬಂದರೆ ಅವನಿಗೆ ಆ ಬೈಕ್ ಸಿಗಲ್ಲ. ನೀವು ಹೋಗಿ ಕೊಂಡ್ಕೊಂಡ್ಬಿಟ್ಟಿರ್ತೀರ, ಹಾಗಾಗಿ ಆ ಬೈಕ್ ನಿಮಗೆ ಕೊಟ್ಬಿಟ್ಟಿರ್ತಾರೆ. ಇನ್ನೊಬ್ಬ ಬಂತಂದರೆ ಅವನಿಗೆ ಇಮಿಡಿಯೇಟಾಗಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಆ ಇನ್ನೊಬ್ಬ ವ್ಯಕ್ತಿ ಆ ಬೈಕಿಂದ ವಂಚಿತನಾಗ್ತಾನೆ. ಅಂದರೆ ಆ ಟೈಮಿಗೆ ಆಗ್ತಾನೆ. ಅವನು ಆಮೇಲೆ ಆರ್ಡ್ರ್ ಮಾಡಿ ಇನ್ನೊಂದು ತರಿಸ್ಕೋಬೋದು ಬೇಕಂದರೆ, ಬಟ್ ಆ ಟೈಮಿಗೆ ಅವನು ವಂಚಿತನಾಗ್ತಾನೆ. ಅದೇ ಸಾರ್ವಜನಿಕ ಸರಕುಗಳ ವಿಷಯದಲ್ಲಿ ಹಾಗಾಗಲ್ಲ. ನಿಮ್ಮ ಮನೆಯಲ್ಲಿ ಇವತ್ತು ನೀರು ಬರ್ತಾ ಇದೆ ಅಂತಂದರೆ ಪಕ್ಕದ ಮನೆಯವನಿಗೆ ನೀರು ಬರೋದು ನಿಲ್ಲಲ್ಲ, ನಿಮಗೂ ಬರ್ತಾ ಇರುತ್ತೆ, ಜೊತೆಗೆ ಅವನಿಗೂ ಬರ್ತಾ ಇರುತ್ತೆ ನೀರು. ಅದೇ ರೀತಿ ರಸ್ತೆ, ಓಕೆ, ನಿಮ್ಮ ಮನೆ ಮುಂದೆ ರಸ್ತೆ ಇದೆ ಅಂಥೇಳಿ ಪಕ್ಕದ ಮನೆಯವನು ಅಥವಾ ನಿಮ್ಮ ಬೀದಿಯಲ್ಲಿರೋರು ಬೇರೆಯವರು ವಂಚಿತರಾಗಲ್ಲ, ಅವರು ಕೂಡ ಓಡಾಡ್ಬೋದು ಆ ರಸ್ತೆಯಲ್ಲಿ. ಸೊ ಅದು ಖಾಸಗಿ ಮತ್ತು ಸಾರ್ವಜನಿಕ ಸರಕುಗಳ ನಡುವೆ ಒಂದು ದೊಡ್ಡ ವ್ಯತ್ಯಾಸ. ಸೊ ಉದಾಹರಣೆಗೆ ನಾವು ಇಲ್ಲಿ ಖಾಸಗಿ ಸರಕುಗಳ ಬಗ್ಗೆ ಮಾತಾಡೋದಾದರೆ ಆಹಾರ ಇರ್ಬೋದು, ಉಡುಪು ಇರ್ಬೋದು, ವಸತಿ ಸೌಲಭ್ಯ, ಮನೋರಂಜನೆ, ಇದೆಲ್ಲ ನಿಮ್ಮ ಖಾಸಗಿ ಸರಕಾರ. ಆಹಾರ, ನಿಮಗೆ ಯಾವ ಊಟ ಬೇಕೋ ಅದನ್ನು ನೀವು ಊಟ ಮಾಡಬೇಕು ಅಂದರೆ ನೀವು ಆ ಹೋಟೆಲಿಗೆ ಹೋಗ್ತೀರಿ, ಅಲ್ಲಿ ಯಾವ ಊಟ ಬೇಕೋ ಆ ಊಟ ಮಾಡ್ತೀರಿ. ಸೊ ಆ ಒಂದು ಪ್ಲೇಟ್ ಅಲ್ಲಿ ಹೋಗಿ ನೀವು ಊಟ ಮಾಡಿದರೆ ಇನ್ನೊಬ್ಬನು ಬಂದರೆ ಅವನಿಗೆ ಆ ಪ್ಲೇಟ್ ಸಿಗಲ್ಲ. ಅಂತಂದರೆ ನೀವು ಕೇಳ್ಬೋದು, ಹೋಟೆಲಲ್ಲಿ ಸುಮಾರು ಜನ ಬರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಎಲ್ಲರಿಗೂ ಕೊಡ್ತಾರಲ್ಲ ಅಂತ. ಹೌದು, ಆದರೆ ಅವ್ರೇನು ಲಿಮಿಟೆಡ್ ಪದಾರ್ಥ ತಂದಿರ್ತಾರಲ್ಲ, ಆ ಪದಾರ್ಥ ಖಾಲಿ ಆಗೋವರೆಗೂ ಒಂದು 100 ಪ್ಲೇಟ್ ಅಡುಗೆ ಮಾಡಿರ್ತಾರೆ. ನೀವು ಹೋದರೆ 101ನೇ ವ್ಯಕ್ತಿ ಹೋದರೆ ಅಲ್ಲಿ ಸಿಗಲ್ಲ. ಹಾಗಾಗಿ ಒಂದು ಸರಕು ನೀವು ತೊಗೊಂಡ್ರೆ ಅದರಿಂದ ಇನ್ನೊಬ್ಬ ವಂಚಿತನಾಗ್ತಾನೆ. ಸೊ ಇನ್ನೊಂದು ಬಟ್ಟೆ ಅಂಗಡಿ ಇರುತ್ತೆ, ಆ ಬಟ್ಟೆ ಅಂಗಡಿಯಲ್ಲಿ ಒಂದು ಹೊಸ ಫ್ಯಾಷನ್ ಇರೋ ಒಂದು ಟಿ ಶರ್ಟ್ ಅಥವಾ ಜೀನ್ಸ್ ಇರುತ್ತೆ. ಆ ಜೀನ್ಸ್ನ ನೀವು ಹೋಗಿ ಕೊಂಡ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಗೆ ಆ ಜೀನ್ಸ್ ಸಿಗಲ್ಲ. ಅದೇ ಥರ ವಸತಿ ಸೌಲಭ್ಯ, ಒಂದು ಸೈಟ್ ಇರುತ್ತೆ, ಒಂದು ಏರಿಯಾದಲ್ಲಿ ಆ ಸೈಟ್ ಇರುತ್ತೆ. ಆ ಸೈಟನ್ನು ನೀವು ಹೋಗಿ ಕೊಂಡ್ಕೊಂಡು ಮನೆ ಕಟ್ಸ್ಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ ಸೈಟ್ ಅಲ್ಲಿ ಮನೆ ಕಟ್ಸೋಕ್ಕೆ ಆಗಲ್ಲ. ಅದೇ ಥರ ಮನೋರಂಜನೆ ಇದ್ದಾರೆ. ಸೊ ಸರ್ಕಾರ ಇದನ್ನು ಉತ್ಪಾದಿಸಬೇಕಂತಿಲ್ಲ, ಇಲ್ಲಿ ಖಾಸಗಿ ಕಂಪ್ನಿಗಳು ಇರ್ತವೆ. ಹಾಗಾಗಿ ಸರ್ಕಾರವೇ ಬಂದು ಇದನ್ನು ಉತ್ಪಾದಿಸಿ ನಿಮಗೆ ನೀಡಬೇಕು, ಪೂರೈಸಬೇಕು ಅಂಥೇಳಿ ಅವಶ್ಯಕತೆ ಇರಲ್ಲ ಇದರಲ್ಲಿ. ಸೊ ಎರಡು ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವೆ ವ್ಯತ್ಯಾಸ ಇನ್ನೊಮ್ಮೆ ಗಮನಿಸೋದಾದರೆ, ಸಾಮುದಾಯಿಕ ಬಯಕೆಗಳನ್ನು ತೃಪ್ತಿಪಡಿಸದೆ ಯಾವುದು ಸಾರ್ವಜನಿಕ, ಖಾಸಗಿ ವಿಚಾರಕ್ಕೆ ಬಂದರೆ ವೈಯಕ್ತಿಕ ಬಯಕೆಗಳನ್ನು ತೃಪ್ತಿಪಡಿಸುತ್ತದೆ. ಒಂದಕ್ಕಿಂತ ಇನ್ನೊಬ್ಬ ಹೆಚ್ಚು ವ್ಯಕ್ತಿಗಳು ಏಕಕಾಲದಲ್ಲೇ ಈ ಸರಕುಗಳನ್ನು ಬಳಸ್ಬೋದು. ಎಲ್ಲಿ? ಸಾರ್ವಜನಿಕ ವಿಷಯದಲ್ಲಿ. ಖಾಸಗಿ ಸರಕುಗಳಿಗೆ ಬಂದಾಗ ಒಬ್ಬ ವ್ಯಕ್ತಿ ಮಾತ್ರ ಅದನ್ನು ಅನುಭವಿಸ್ಬೋದು. ಅಂದರೆ ಕಾರು ಈಗ ನಿಮಗೆ ಮಾರಿದರೆ ಆ ಕಾರನ್ನ ಇನ್ನೊಬ್ಬನಿಗೆ ಮಾರಕ್ಕಾಗಲ್ಲ. ಸಾರ್ವಜನಿಕ ಕಲ್ಯಾಣಕ್ಕಾಗಿ ಮಾಡಿರ್ತಾರೆ. ಯಾವುದು? ಸಾರ್ವಜನಿಕ ಸರಕುಗಳು ಏನು ಮಾಡಿರ್ತಾರೆ, ಸಮಾಜಕ್ಕೆ ಒಂದು ಕಲ್ಯಾಣ ಆಗಲಿ ಅಂಥೇಳಿ ರಸ್ತೆ ಮಾಡ್ತಾರೆ, ಬಸ್ ಸೇವೆಗಳನ್ನು ನೀಡ್ತಾರೆ, ಆಸ್ಪತ್ರೆ ಕಟ್ಟಿಸ್ತಾರೆ, ಹೀಗೆ ಸಮಾಜಕ್ಕೆ ಒಳ್ಳೆಯದಾಗಲಿ. ಅಲ್ಲಿ ನಾವು ಒಂದು ರಸ್ತೆ ಮಾಡಿದರೆ ಅದರಿಂದ ನಮಗೆ ಪ್ರಾಫಿಟ್ ಬರುತ್ತೆ ಹೇಳಿ ಸರ್ಕಾರ ವಿಚಾರ ಮಾಡಲ್ಲ. ಸೊ ಅದಕ್ಕಾಗಿ ಇದು ಲಾಭಕ್ಕಾಗಲ್ಲ. ಅದೇ ಖಾಸಗಿ ವಿಚಾರಕ್ಕೆ ಬಂದರೆ ಅದು ಸಂಪೂರ್ಣ ಲಾಭಕ್ಕಾಗಿಯೇ ಮಾಡ್ತಾರೆ. ಆಮೇಲೆ ಸಾರ್ವಜನಿಕ ಸರಕುಗಳ ವಿಷಯಕ್ಕೆ ಬಂದರೆ ಇಲ್ಲಿ ಗುಣಮಟ್ಟ ಸ್ಥಿರವಾಗಿರುತ್ತೆ.
ನೀವು ಗಮನ ಇಡಬೇಕೇನಂತಂದರೆ ಗುಣಮಟ್ಟ ಸ್ಥಿರವಾಗಿರುತ್ತೆ. ಅಂದರೆ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಈಗ ನೀರಿನ ಕ್ವಾಲಿಟಿ, ನಿಮ್ಮ ಮನೆಗೆ ನೀರು ಬರ್ತಾ ಇದೆ, ಆ ನೀರಿನ ಕ್ವಾಲಿಟಿ ಒಳ್ಳೆಯದು ಇರ್ಬೋದು, ಕೆಟ್ಟದಾಗಿ ಇರ್ಬೋದು. ಆದರೆ ನಿಮ್ಮ ಮನೆಗೆ ಒಂದು ಕ್ವಾಲಿಟಿ, ಪಕ್ಕದ ಮನೆಯವ್ರಿಗೆ ಒಂದು ಕ್ವಾಲಿಟಿ ಕೊಡಲ್ಲ. ಕೊಟ್ಟರೆ ಅದನ್ನು ಸ್ಥಿರವಾಗಿ ಇಡೀ ಏರಿಯಾಕ್ಕೆ ಒಂದೇ ಥರದ ನೀರು ಕೊಡ್ತಾರೆ. ರಸ್ತೆನೂ ಅದೇ. ಈಗ ರಸ್ತೆ ನಿಮ್ಮ ಮನೆ ಎದುರುಗಡೆ ಹಾಳಾಗಿದ್ದರೆ ಅದು ಎಲ್ರಿಗೂ ತೊಂದರೆ, ನಿಮಗಷ್ಟೇ ತೊಂದರೆ ಇಲ್ಲ, ಬೇರೆಯವರು ಯಾರ್ಯಾರು ಓಡಾಡ್ತಾರೋ ಎಲ್ಲರಿಗೂ ತೊಂದರೆ. ಹಾಗಾಗಿ ಆ ರಸ್ತೆಯ ಗುಣಮಟ್ಟ ಏನಿರುತ್ತಲ್ಲ ಅದು ಎಲ್ಲರಿಗೂ ಒಂದೇ ಇರುತ್ತೆ. ಅದಕ್ಕೆ ಖಾಸಗಿ ವಿಚಾರಕ್ಕೆ ಬಂದರೆ, ನೀವು ಎಷ್ಟು ದುಡ್ಡು ಕೊಡ್ತೀರಿ ಅಥವಾ ನೀವು ಎಷ್ಟು ಬೆಲೆ ತರ್ತೀರಿ, ಆ ಬೆಲೆಗೆ ತಕ್ಕಂತೆ ಬೇರೆ ಬೇರೆ ಗುಣಮಟ್ಟದ ಇಲ್ಲಿ ಸಿಗ್ತವೆ. ಉದಾಹರಣೆಗೆ ಬೈಕು 50,000ದಿಂದ ಹಿಡಿದು 10 ಲಕ್ಷ 20 ಲಕ್ಷವರೆಗೂ ಬೈಕ್ ಸಿಗುತ್ತದೆ. ನೀವು ನಿಮ್ಮ ಸಾಮರ್ಥ್ಯ ಎಷ್ಟು, ನೀವು ಎಷ್ಟು ಬೆಲೆ ತೆತ್ತಕ್ಕಾಗುತ್ತೋ ಅಷ್ಟು ಬೆಲೆ ಕೊಟ್ಟರೆ ಅದ್ರ ತಕ್ಕ ಹಾಗೆ ನಿಮಗೆ ಗುಣಮಟ್ಟ ಬದಲಾಗ್ತಾ ಹೋಗ್ತದೆ. ಸಾರ್ವಜನಿಕ ವಿಚಾರಕ್ಕೆ ಬಂದರೆ ಅವಕಾಶ ವೆಚ್ಚ ಕಡಿಮೆ ಅಥವಾ ಶೂನ್ಯವಾಗಿರುತ್ತದೆ. ಇಲ್ಲಿ ಅವಕಾಶ ವೆಚ್ಚ ಕಡಿಮೆ ಇರ್ತದೆ. ಆಗಲೇ ಹೇಳ್ದಂಗೆ ನಿಮಗೆ ಉಚಿತ ಬಸ್ ಸೇವೆ ಬೇಕಾಯಿತು. ಸೊ ನೀವು ಗೌರ್ಮೆಂಟ್ಗೆ ಒತ್ತಾಯ ಮಾಡಿದ್ರಿ, ಉಚಿತ ಬಸ್ ಸೇವೆ ಪಡೆದುಕೊಂಡ್ರಿ. ಆ ಉಚಿತ ಬಸ್ ಸೇವೆ ನಿಮಗೆ ಕೊಡೋದ್ರಿಂದ ಮೇ ಬಿ ಏನೋ ನಿಮಗೆ ಊರಲ್ಲಿ ಆಸ್ಪತ್ರೆ ಕೂಡ ಬೇಕಾಗಿತ್ತು, ಆದರೆ ಆಸ್ಪತ್ರೆ ಕಟ್ಸೋಕ್ಕೆ ಸರ್ಕಾರದ ಹತ್ರ ದುಡ್ಡು ಇರಲಿಕ್ಕಿಲ್ಲ. ಸೊ ಅದು ನಿಮ್ಮ ಅವಕಾಶ ವೆಚ್ಚ ಆಯಿತು. ಸೊ ಅಲ್ಲಿ ಅವಕಾಶ ಅಲ್ಲಿ ಆಸ್ಪತ್ರೆ ಬರಬೇಕಾಯಿತು, ಬರಲಿಲ್ಲ, ಅದು ನಿಮಗೆ ಅವಕಾಶ ವೆಚ್ಚ, ಆದರೆ ಕಡಿಮೆ ಇರ್ತದೆ. ಅದನ್ನೇ ನಾವು ಖಾಸಗಿ ಸರಕುಗಳ ವಿಚಾರಕ್ಕೆ ಬಂದರೆ ಅವಕಾಶ ವೆಚ್ಚ ಇದರಲ್ಲಿ ಇರ್ತದೆ. ಶೂನ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ, ಆದರೆ ಇದ್ದೇ ಇರ್ತದೆ. ಯಾಕಂತಂದರೆ ಇಲ್ಲಿ ನೀವು ಟಿ ಶರ್ಟ್ ತೊಗೊಂಡ್ಬಿಟ್ರಂದ್ರೆ 300 ರೂಪಾಯಿಂದ ನೀವು ಆ ಟಿ ಶರ್ಟು ತೊಗೊಂಡ್ರಿ, ಆದರೆ ಅದೇ 300 ರೂಪಾಯಿಂದ ನೀವು ಏನೋ ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಆಗಿರ್ಬೋದು ಅದನ್ನು ಕೊಂಡ್ಕೊಳ್ಳೋಕ್ಕೆ ನಿಮ್ಗೆ ಆಗಲ್ಲ. ಯಾಕಂದರೆ ಆ ಇದ್ದಿದ್ದು 300 ರೂಪಾಯಿ ನೀವು ಟಿ ಶರ್ಟ್ಗೆ ಸಲುವಾಗಿ ಅಂತೇಳಿ ಖರ್ಚು ಮಾಡಿದ್ರಿ. ಓಕೆ, ಯಾವುದೋ ಒಂದು ಸಿನಿಮಾಗೆ ಹೋದ್ರಿ, ಅಲ್ಲಿ ಫಿಲ್ಮ್ ನೋಡಿದ್ರಿ, ಆ ಫಿಲ್ಮ್ ನೋಡಿದ್ರಿ, ಊಟ ಗೀಟ ಮಾಡ್ಕೊಂಡು ಬಂದ್ರಿ, ಅಲ್ಲಿ ಒಂದು 500 ರೂಪಾಯಿ ಖರ್ಚಾಯಿತು. ಆ 500 ರೂಪಾಯಿ ನೀವು ಬೇರೆ ಏನೋ ಮಾಡ್ಬೋದಾಗಿತ್ತು, ಯಾವುದೋ ಒಂದು ಫೀಸ್ ಕೊಡ್ಬೋದಾಗಿತ್ತು ಅಥವಾ ಪುಸ್ತಕ ಕೊಂಡ್ಕೋಬೇಕಾಗಿತ್ತು, ಏನೋ ಮಾಡ್ಬೋದಾಗಿತ್ತು. ಬಟ್ ಆ 500 ರೂಪಾಯಿ ಖರ್ಚು ಮಾಡಿಬಿಟ್ರಿ, ಅದು ಮರಳಿ ಸಿಗಲ್ಲ. ನೀವು ಬೇಕಂದರೆ ಹೆಚ್ಚಾಗಿ ಗಳಿಸ್ಬೋದು, ಆದರೆ ಖರ್ಚು ಮಾಡಿದ ದುಡ್ಡು ವಾಪಸ್ ಸಿಗಲ್ಲ. ಹಾಗಾಗಿ ಅದಕ್ಕೆ ಅವಕಾಶ ವೆಚ್ಚ ಖಂಡಿತವಾಗಿಯೂ ಇರ್ತದೆ. ಸಾರ್ವಜನಿಕ ಸರಕುಗಳ ವಿಚಾರಕ್ಕೆ ಬಂದರೆ ಪ್ರತಿಸ್ಪರ್ಧಿಗಳು ಇರುವುದಿಲ್ಲ. ಪ್ರತಿಸ್ಪರ್ಧಿ ಅಂತಂದರೆ ಈಗ ರಸ್ತೆ ಮಾಡೋರು ಸರ್ಕಾರದವರೇ ಮಾಡಬೇಕು, ಅದಕ್ಕೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಇಲ್ಲ. ಆದರೆ ಖಾಸಗಿ ವಿಷಯದಲ್ಲಿ ಏನಾಗುತ್ತೆ, ಖಾಸಗಿ ಈ ಕಾರ್ ಮಾಡೋರು ಸ್ಪರ್ಧಿಕರು ಇರ್ತಾರೆ. ಈಗ ಮಾರುತಿದವರು ಕಾರ್ ಮಾಡ್ತಾರೆ, ಹುಂಡೈ ಕಂಪ್ನಿದವ್ರು ಮಾಡ್ತಾರೆ, ಹೋಂಡಾ ಕಂಪ್ನಿದವ್ರು ಕಾರ್ ಮಾಡ್ತಾರೆ, ಕಿಯಾ ಕಂಪ್ನಿದವ್ರು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಂಪ್ನಿಗಳು ಪ್ರತಿಸ್ಪರ್ಧಿಯಾಗಿ ನಾನು ನಿಮಗೆ ಒಳ್ಳೆ ಗುಣಮಟ್ಟ ಕೊಡ್ತೀನಿ, ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಅಂತ ಬೇರೆ ಬೇರೆ ಪ್ರತಿಸ್ಪರ್ಧಿಗಳು ನಿಮಗೆ ಆ ಸರಕುಗಳನ್ನು ನೀಡಬಹುದು. ಇದನ್ನು ಲಾಭಕ್ಕಾಗಿ ಮಾಡಲ್ಲ, ಯಾವುದು ಸಾರ್ವಜನಿಕ. ಹಾಗಾಗಿ ಇದು ಮಾರುಕಟ್ಟೆಯ ಸರಕುಗಳಲ್ಲ. ಇಲ್ಲಿ ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡಿ ನಿಮಗೆ ಕೊಡೋಕೆ ಅಂತ ಹೇಳಿ ಮಾಡಿದಂಥ ಸರಕುಗಳಲ್ಲ. ಹಾಗಾಗಿ ಇದನ್ನು ಮಾರುಕಟ್ಟೆಯ ಸರಕುಗಳಲ್ಲ ಅಂತ ಹೇಳ್ಬೋದು. ವೆರಸ್ ಖಾಸಗಿ ಸರಕುಗಳು ಮಾರ್ಕೆಟಿಗೆ ಅಂಥೇಳಿ ಮಾಡಿರ್ತಾರೆ, ಅಲ್ಲಿ ಗ್ರಾಹಕರು ಬಂದು ಕೊಂಡ್ಕೊಳ್ಳಿ ಅಂತಲೇ ಮಾರುಕಟ್ಟೆಯ ಸರಕುಗಳು ಇದು. ಹಾಗಾಗಿ ಇದನ್ನು ಮಾರುಕಟ್ಟೆಯ ಸರಕುಗಳು ಅಂತ ಕರಿಬೋದು. ಸೊ ಮುಂದೆ ಹೋಗಿ ಹೆಚ್ಚುಗಾರಿಕೆಯ ಸರಕುಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ನಾವು ಮೆರಿಟ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ಸೊ ಮೆರಿಟ್ ಗೂಡ್ಸ್ ಅಂತಂದರೆ ಸಾರ್ವಜನಿಕ ಸರಕುಗಳ ಥರನೇ ಕೆಲವೊಂದು ಲಕ್ಷಣಗಳು ಇರುತ್ತೆ, ಆದರೆ ಇದನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಸರಕುಗಳು ಅಂತ ಕರೆಯೋಕ್ಕಾಗಲ್ಲ. ಯಾಕಂತಂದರೆ ಸರ್ಕಾರ ನಿಮ್ಮ ಒಳಿತಿಗಾಗಿ ಕೆಲವೊಂದು ಸರಕುಗಳ ಅಥವಾ ಸೇವೆಗಳನ್ನು ಮಾಡಿ ಇದನ್ನು ನೀವು ಬಳಕೆ ಮಾಡ್ಬೋದು ಅಂತ ಹೇಳ್ತಾರೆ, ಆದರೆ ಒತ್ತಾಯ ಮಾಡೋಕ್ಕಾಗಲ್ಲ. ಇದನ್ನು ನೀವು ಬಳಕೆ ಮಾಡಲೇಬೇಕು ಅಂತ ಹೇಳಲ್ಲ. ಅದರ ಅವಶ್ಯಕತೆಯೂ ಕೂಡ ನಿಮಗೆ ಇರಲಿಕ್ಕಿಲ್ಲ. ಈ ಎಕ್ಸಾಂಪಲ್, ರಸ್ತೆಗಳು ಬೇಕಲೇಬೇಕು. ಓಕೆ, ನೀವು ಓಡಾಡಬೇಕಂತಂದರೆ ರಸ್ತೆಗಳು ಬೇಕಲೇಬೇಕು. ಹಾಗಾಗಿ ನೀವು ಅದರ ಅವಶ್ಯಕತೆ ನಿಮಗೆ ಇರುತ್ತೆ. ಆದರೆ ಹೆಚ್ಚುಗಾರಿಕೆ ಸರಕುಗಳಲ್ಲಿ ಏನು ಮಾಡ್ಬೋದು, ನಿಮ್ಮ ಒಳಿತಿಗಾಗಿ ಅಂಥೇಳಿ ಅವ್ರು ಏನೋ ಒಂದು ಸ್ಕೀಮ್ ಅನೌನ್ಸ್ ಮಾಡೋದು. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತಿದೆ. ಆ ಉಜ್ವಲ ಯೋಜನೆದಡಿ ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದರೆ ನಿಮಗೆ ನಿಮ್ಮ ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತಾರೆ, ಕನೆಕ್ಷನ್ನ ಉಚಿತವಾಗಿ ಕೊಡ್ತಾರೆ. ಮುಂದೆ ನೀವು ಆ ಗ್ಯಾಸ್ ಸಿಲಿಂಡರ್ನ ಭರಿಸ್ಲಿಕ್ಕೆ ಹೋದರೆ, ರೀಫಿಲ್ ಮಾಡೋಕ್ಕೆ ಹೋದರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಸರ್ಕಾರದಿಂದ ಕೊಡ್ತಾರೆ. ಆದರೆ ನೀವು ಅದನ್ನು ಪಡಿಲೇಬೇಕಂತಿಲ್ಲ. ನೀವು ಬೇಕಂದರೆ ಅದನ್ನು ರಿಜೆಕ್ಟ್ ಮಾಡ್ಬೋದು, ನಮಗೆ ಬೇಡ ಇದು ಅಂತೇಳಿ. ನಿಮಗೆ ನೀವು ಎಲಿಜಿಬಲ್ ಇದ್ದರೂ ಕೂಡ ನೀವು ಬೇಡ, ನಾನು ಸ್ವಂತ ದುಡ್ಡಿಂದನೇ ಕೊಡ್ತೀನಿ, ನನಗೆ ಸಬ್ಸಿಡಿ ಬೇಡ, ನಾನು 400 ರೂಪಾಯಿ ಕೊಟ್ಟು ಸಿಲಿಂಡ್ರ್ ತೊಗೊಳೋದು ಬೇಡ, ನಾನು 800 ರೂಪಾಯಿ ಮಾರ್ಕೆಟ್ ರೇಟ್ ಏನಿದೆ ಅದೇ ರೇಟನ್ನು ಕೊಟ್ಟು ಸಿಲಿಂಡ್ರ್ ತೊಗೋತೀನಿ ಅಂಥೇಳಿ ನಿಮಗೆ ಅವಕಾಶ ಇದೆ. ನೀವು ಬೇಕಂದರೆ ಅದನ್ನು ರಿಜೆಕ್ಟ್ ಮಾಡ್ಬೋದು. ಅದೇ ಥರ ಕೋವಿಡ್ ಲಸಿಕೆ ದೇಶದಲ್ಲಿ ಎಲ್ಲರೂ ಹಾಕ್ಸ್ಕೊಂಡ್ರೆ ಹೌದು, ಆದರೆ ಅದು ನಿಮ್ಗೆ ಅವಕಾಶ ಇತ್ತು. ನೀವು ಬೇಕಂದರೆ ನನಗೆ ಬೇಡ, ಕೋವಿಡ್ ಲಸಿಕೆ ಬೇಡ ಅಂಥೇಳಿ ನೀವು ಅದನ್ನು ರಿಜೆಕ್ಟ್ ಮಾಡ್ಬೋದಾಗಿತ್ತು. ಸರ್ಕಾರ ಫ್ರೀದಿಂದ ಕೊಟ್ಟರು ನೀವು ಅದನ್ನು ರಿಜೆಕ್ಟ್ ಮಾಡ್ಬೋದು. ರೋಗ ಹರಡದೇ ಇರಲಿ, ಸಮಾಜಕ್ಕೆ ಒಂದು ಒಳಿತಾಗಲಿ ಅಂತೇಳಿ ಆ ಉದ್ದೇಶದಿಂದ ಸರ್ಕಾರ ನಿಮಗೆ ಒದಗಿಸಿತು. ಆದರೆ ಅದು ನಿಮಗೆ ಬೇಕಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಲಸಿಕೆಯನ್ನು ನೀವು ಪಡೆದೇ ಉಳಿಬೋದು. ಸೊ ಅದೇ ಥರ ಇನ್ನೊಂದೆರಡು ಉದಾಹರಣೆ ಅಂತಂದರೆ ಕಡಿಮೆ ಬೆಲೆಯಲ್ಲಿ ವಸತಿ ಸೌಲಭ್ಯ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಿದೆ. ಆ ಆವಾಸ್ ಯೋಜನೆ ಅಡಿ ನಿಮಗೆ
ಸಬ್ಸಿಡಿ ಸಿಗುತ್ತೆ ನೀವು ಎಲಿಜಿಬಲ್ ಆಗಿದ್ದರೆ. ಆ ಸಬ್ಸಿಡಿ ನೀವು ಬೇಡ ಅಂತಂದರೆ ನೀವು ಆ ಸಬ್ಸಿಡಿನ ಬಿಟ್ಕೊಡ್ಬೋದು. ಅದೇ ಥರ ಅನುದಾನಿತ ಶಿಕ್ಷಣ ಮತ್ತು ಆರೋಗ್ಯ ಸೇವೆ, ಗೌರ್ಮೆಂಟ್ ಅನುದಾನ ನೀಡುತ್ತೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಆರೋಗ್ಯ ಸಂಸ್ಥೆಗಳಿಗೆ. ನೀವು ಬೇಕಂದರೆ ಆ ಸೌಲಭ್ಯಗಳನ್ನು ಪಡಿಬೋದು. ಸೊ ಸಮಾಜದ ಕೆಲವು ವರ್ಗಕ್ಕೆ ಇದು ಅತ್ಯವಶ್ಯಕವಾದ ಸರಕುಗಳಾಗಿರ್ತವೆ. ನಾನು ಆಗಲೇ ಹೇಳಿದ್ನಲ್ಲ, ಈಗ ಬಿಲೋ ಪಾವರ್ಟಿ ಲೈನ್ BPL ಕಾರ್ಡ್ ಇದ್ದವರು ಅವಶ್ಯಕವಾಗಿರುತ್ತವೆ. ಗ್ಯಾಸ್ ಸಿಲಿಂಡರ್ ಆಗಲಿ, ಕಡಿಮೆ ಬೆಲೆಯ ವಿದ್ಯುತ್ ಆಗಲಿ, ಕಡಿಮೆ ಬೆಲೆಯಲ್ಲಿ ನೀರು ಸರಬರಾಜು ಆಗಲಿ, ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ಪಡೆಯೋದಾಗಲಿ ಅಥವಾ ಉಚಿತವಾಗಿ ಶಿಕ್ಷಣ ಪಡೆಯೋದಾಗಲಿ, ಆರೋಗ್ಯ ಸೇವೆಗಳನ್ನು ಪಡೆಯೋದಾಗಲಿ, ಸೊ ಅವರಿಗೆ ಅದು ನೀಡರ್ ಆಗಿರುತ್ತೆ, ಅವರಿಗೆ ಬೇಕಾಗಿರುತ್ತದೆ, ಅದು ಅವಶ್ಯಕತೆ ಇರುತ್ತದೆ. ಯಾಕಂದರೆ ಅವ್ರ ಮನೆಯಲ್ಲಿ ಖರ್ಚು ಮಾಡೋಕ್ಕೆ ಹೆಚ್ಚಿಗೆ ಹಣ ಇರಲ್ಲ. ಹಾಗಾಗಿ ಸಮಾಜದ ಕೆಲವು ವರ್ಗಕ್ಕೆ ಇಂಥ ಸರಕುಗಳು ಅತ್ಯವಶ್ಯಕವಾಗಿರುತ್ತೆ. ಸೊ ಕೊನೆಯದಾಗಿ ಸರಕುಗಳಲ್ಲಿ ನಾವು ಕ್ಲಬ್ ಸರಕುಗಳು ಅಂತ ಕರಿತೀವಿ, ಕ್ಲಬ್ ಗೂಡ್ಸ್ ಇಂಗ್ಲೀಷಲ್ಲಿ. ಸೊ ಈ ಕ್ಲಬ್ ಗೂಡ್ಸ್ ಏನಂತಂದರೆ ಇದು ಖಾಸಗಿಕಿನ ಒಂದು ಏನು ಹೆಜ್ಜೆ ಮುಂದೆ ಹೋಗಿರ್ತಾರೆ. ಖಾಸಗಿ ಸರಕುಗಳಲ್ಲಿ ನಾವೇನು ನೋಡಿದ್ದೀವಿ ಅಂತಂದರೆ, ನೀವು ದುಡ್ಡು ಕೊಟ್ಟರೆ ಆ ಸರಕುಗಳು ನಿಮ್ಮ ವೈಯಕ್ತಿಕ ತೃಪ್ತಿ ಪಡಿಸ್ಕೊಳ್ಳಲು ಅದು ಸಿಗುತ್ತದೆ. ಆದರೆ ಕ್ಲಬ್ ಸರಕುಗಳಲ್ಲಿ ಇದ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಲಿಮಿಟೆಡ್ ಕ್ವಾಂಟಿಟೀಸಲ್ಲೇ ಆ ಸರಕುಗಳನ್ನ ತಯಾರು ಮಾಡ್ತಾರೆ. ಓಕೆ, ಈಗ ಕ್ಲಬ್ ಮೆಂಬರ್ಶಿಪ್ ಕೇಳಿರ್ತೀರ. ನೀವು ಸ್ಪೋರ್ಟ್ಸ್ ಫ್ಯಾನ್ ಆಗಿದ್ರೆ ಅಂದರೆ ಒಂದು ಕ್ರಿಕೆಟ್ ಕ್ಲಬ್ ಇರ್ತದೆ ಅಂದ್ಕೊಳ್ಳಿ ನಿಮ್ಮ ಏರಿಯಾದಲ್ಲಿ. ಆ ಕ್ರಿಕೆಟ್ ಕ್ಲಬ್ಬಿಗೆ ಒಂದು 100 ಮೆಂಬರ್ಶಿಪ್ ಓಪನ್ ಮಾಡಿರ್ತಾರೆ. 100 ಜನ ಬಂದು ಈ ಕ್ರಿಕೆಟ್ ಕ್ಲಬ್ ಮೆಂಬರ್ಶಿಪ್ ಪಡೆದುಕೊಂಡು ಇಲ್ಲಿ ಬಂದು ನೀವು ಕ್ರಿಕೆಟ್ ಆಡ್ಬೋದು ಅಂಥೇಳಿ. ಆದರೆ ಆ 100 ಜನರಿಗೆ ಅಷ್ಟೇ ಅದನ್ನು ಸೀಮಿತವಾಗಿಡ್ತಾರೆ. 101 ಬಂದು ನಾನು ದುಡ್ಡು ಕೊಡ್ತೀನಿ ಅಂದ್ರೂ ಆ ಕ್ಲಬ್ ಒಳಗಡೆ ಕರ್ಕೊಳ್ಳಲ್ಲ. ಸೊ ಹಾಗಾಗಿ ಇಂಥ ಸರಕು ಅಥವಾ ಸೇವೆಗಳಿಗೆ ನಾವು ಏನಂತೀವಿ, ಕ್ಲಬ್ ಸೇವೆಗಳು ಅಂತಂತೀವಿ. ಸೊ ಇಲ್ಲಿ ಪ್ರತಿಸ್ಪರ್ಧಿ ಅಲ್ಲದಂತಹ, ಅಂದರೆ ಒಂದು ಕ್ಲಬ್ ಇತ್ತಂದರೆ ಅಲ್ಲಿ ಒಳಗಡೆ ಯಾರಿಗೂ ಪ್ರತಿಸ್ಪರ್ಧಿ ಇರಲ್ಲ. ನೀವು ಬೇಕಂದರೆ ಬೇರೆ ಥರದ ಇನ್ನೊಂದು ಬೇರೆ ಕ್ಲಬ್ಬಿಗೆ ಹೋಗ್ಬೋದು. ಆದರೆ 100 ಜನರಿಗೆ ಕೊಟ್ಟರೆ ಅಲ್ಲಿ ಮತ್ತೆ ಸ್ಪರ್ಧೆ ಇರಲ್ಲ, ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತೀವಿ. ಆ 100 ಜನರಿಗೆ ಆ ಕ್ಲಬ್ ಮೆಂಬರ್ಶಿಪ್ ಸೀಮಿತವಾಗಿದ್ದರೆ ಆ 100 ಜನರು ಅದನ್ನು ಕಂಟಿನ್ಯೂ ಹಾಕೊಂಡು ಹೋಗ್ಬಿಡ್ತಾರೆ ಅಲ್ಲೇ. ಬೆಟರ್ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಇನ್ನು ಒಳ್ಳೆಯ ಉದಾಹರಣೆಗಳು ನಿಮ್ಗೆ ಬೇಕಂತಂದರೆ ಇಂಟರ್ನೆಟ್ ಸೇವೆಗಳು. ಸೊ ಇಂಟರ್ನೆಟ್ ಸೇವೆಗಳು ಎಲ್ಲ ಏರಿಯಾದಲ್ಲೂ ಅದು ಸಿಗಲ್ಲ. ಅದು ಒಂಥರ ಕ್ಲಬ್ ಇದ್ದಾಗೆ. ನೀವು ಸಿಟಿಯಲ್ಲಿರಬೇಕು, ಆ ಇಂಟರ್ನೆಟ್ ಕನೆಕ್ಷನ್ ಎಲ್ಲೆಲ್ಲಿ ಇದೆ ಆ ಏರಿಯಾಗಳಲ್ಲಿ ನಿಮ್ಮ ಮನೆ ಇದ್ದರೆ ಅಂಥ ಮನೆಗೆ ಬಂದು ಇಂಟರ್ನೆಟ್ನ ಕನೆಕ್ಷನ್ ಕೊಡ್ತಾರೆ. ಅಂಥದ್ದೇ ಸಿನಿಮಾಗೆ ಒಂದು ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ. 200 ಜನ ಅವತ್ತು ಆ ಶೋದಲ್ಲಿ ಸಿನಿಮಾಕ್ಕೆ ಹೋದರೆ 201ನೇವನಿಗೆ ಆ ಶೋ ಸಿಗಲ್ಲ. ಅದೇ ಥರ ನೆಟ್ಫ್ಲಿಕ್ಸ್, ಅಮೆಝಾನ್, ಯಾರ ಹತ್ರ ನಿಮ್ಮ ಸಬ್ಸ್ಕ್ರಿಪ್ಷನ್ ಇದೆಯೋ ಅವರಷ್ಟೇ ಬಳಸ್ಬೋದು. ಸಬ್ಸ್ಕ್ರಿಪ್ಷನ್ ಇಲ್ಲದೆ ಇರೋರು ಅದನ್ನು ಬಳಸೋಕ್ಕಾಗಲ್ಲ ಆ ಸೇವೆಗಳನ್ನು. ಓಕೆ, ಸೊ ಇವತ್ತು ನಾವು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ 4 ತರಹದ ಸರಕುಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಅದು 4 ಥರದ ಸರಕುಗಳು ಯಾವ ಅಂತಂದರೆ, ಸಾರ್ವಜನಿಕ ಸರಕುಗಳು, ಖಾಸಗಿ ಸರಕುಗಳು, ಹೆಚ್ಚುಗಾರಿಕೆಯ ಸರಕುಗಳು, ಮತ್ತು ಕೊನೆಯದಾಗಿ ಕ್ಲಬ್ ಸರಕುಗಳು. ಮುಂದಿನ ವಿಡಿಯೋದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.